ನಮ್ಮ ದೇಶದಲ್ಲಿ ಭರದಿಂದ ಸಾಗುತ್ತಿದೆ ಬುಲೆಟ್ ಟ್ರೈನ್ ಕಾರಿಡಾರ್ನ ಕಾಮಗಾರಿ. ಭಾರತದ ಮೊದಲ ಬುಲೆಟ್ ಟ್ರೈನ್ ಪ್ರಾಜೆಕ್ಟಿನ ಬಗ್ಗೆ ಒಂದಷ್ಟು ವಿಷಯಗಳು ನಾ ಕಂಡಂತೆ ನಿಮ್ಮ ಮುಂದೆ. ಮುಂಬೈ ದೇಶದ ವಾಣಿಜ್ಯ ನಗರಿ, ಅಹ್ಮದಾಬಾದ್ ಗುಜರಾತಿನ ಕಮರ್ಷಿಯಲ್ ಹಬ್. ಈ ಎರಡು ನಗರಗಳ ಮಧ್ಯೆ 508 ಕಿಲೋಮೀಟರ್ಗಳಷ್ಟು ಉದ್ದದ ಬುಲೆಟ್ ಟ್ರೈನ್ ರೂಟಿನ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಇದಕ್ಕೆ ತಗಲುವ ಅಂದಾಜು ವೆಚ್ಚ 1.1 ಲಕ್ಷ ಕೋಟಿಗಳು. 12 ಫೆಬ್ರವರಿ 2016ರಂದು ಹೈಸ್ಪೀಡ್ ರೈಲ್ವೆ ಪ್ರಾಜೆಕ್ಟಿನ ಕಾಮಗಾರಿಗಾಗಿ ಇಂಡಿಯನ್ ರೈಲ್ವೆಯ ಕೆಳಗೆ NHSRCL ಎಂಬ ಪ್ರತ್ಯೇಕ ಕಾರ್ಪೊರೇಷನ್ ಒಂದನ್ನು ಸ್ಥಾಪಿಸಲಾಯಿತು. ಅಹ್ಮದಾಬಾದ್ ಮುಂಬೈ ಹೈಸ್ಪೀಡ್ ರೈಲ್ವೆ ಕಾರಿಡಾರಿನ ಒಟ್ಟು ಉದ್ದ 508 ಕಿಲೋಮೀಟರ್ಗಳು, ಗುಜರಾತಿನಲ್ಲಿ 348 ಕಿಲೋಮೀಟರ್ಗಳು, ದಾದ್ರಾ ನಗರ್ ಹವೇಲಿಯಲ್ಲಿ 4 ಕಿಲೋಮೀಟರ್ಗಳು, ಮಹಾರಾಷ್ಟ್ರದಲ್ಲಿ 156 ಕಿಲೋಮೀಟರ್ಗಳಷ್ಟು. ಕೇಂದ್ರ ಸರ್ಕಾರ, ಗುಜರಾತ್, ಮಹಾರಾಷ್ಟ್ರ ರಾಜ್ಯ ಸರ್ಕಾರಗಳು ಇದರ ಪಾಲುದಾರರು. ಒಟ್ಟು ನಿರ್ಮಾಣ ವೆಚ್ಚದ 81% ಜಪಾನ್ ಸರ್ಕಾರ JICA ಅಥವಾ ಜಾಪನೀಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಏಜೆನ್ಸಿ ಮುಖಾಂತರ 50 ವರ್ಷ ಕಾಲಾವಧಿಯ ODA ಲೋನ್ ಮೂಲಕ ಹೂಡಿಕೆ ಮಾಡಲಿದೆ. ಅಂದ್ರೆ ಅಂದಾಜು 87,000 ಕೋಟಿಗಳಷ್ಟು. ಬಾಕಿ ಮೊತ್ತ 50% ಕೇಂದ್ರ ಸರ್ಕಾರ ಹಾಗೂ ಇನ್ನುಳಿದ ತಲಾ 25% 2 ರಾಜ್ಯ ಸರ್ಕಾರಗಳು ವ್ಯಯಿಸಲಿದೆ. ಈ ಪ್ರಾಜೆಕ್ಟಿಗೆ ಅಗತ್ಯವಿರುವ 100% ಭೂಸ್ವಾಧೀನ ಪೂರ್ಣಗೊಂಡಿದೆ. ಒಟ್ಟು ವಶಪಡಿಸಿಕೊಂಡ ಭೂಮಿ 1390 ಹೆಕ್ಟೇರ್ಗಳು. ಅದರಲ್ಲಿ 960 ಹೆಕ್ಟೇರ್ ಗುಜರಾತಿನಲ್ಲಿ ಹಾಗೂ ಇನ್ನುಳಿದ 430 ಹೆಕ್ಟೇರ್ಗಳು ಮಹಾರಾಷ್ಟ್ರದಲ್ಲಿ. ರೂಟಿನ ಡಿಸೈನ್ ಹೇಗೆ ಅಂದ್ರೆ 90% ನಿರ್ಮಾಣ ಕೂಡ ಪಿಲ್ಲರ್ ಅಳವಡಿಸಿ ಎಲಿವೇಟೆಡ್, ಆದ್ದರಿಂದ ಭೂಸ್ವಾಧೀನ ಪ್ರಕ್ರಿಯೆ ತುಸು ಸರಳ ಆಗಿತ್ತು. ನಿರ್ಮಾಣಕ್ಕೆ ಫುಲ್ ಸ್ಪ್ಯಾನ್ ಲಾಂಚಿಂಗ್ ಮೆಥಡ್ ಎಂಬ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಿದೆ. ಅಲೈನ್ಮೆಂಟ್ ಪ್ರಕಾರ ಒಟ್ಟು 21 ಕಿಲೋಮೀಟರ್ಗಳಷ್ಟು ದೂರ ಸುರಂಗದಾರಿಯಾಗಿದೆ. ಅದರಲ್ಲಿ ಮುಂಬೈ ಥಾಣೆ ಭಾಗದಲ್ಲಿ 7 ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗ ಸಮುದ್ರದ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ಒಟ್ಟು ಸ್ಟೇಷನ್ಗಳು 12. ಗುಜರಾತಿನಲ್ಲಿ ಸಬರ್ಮತಿ, ಅಹ್ಮದಾಬಾದ್, ಆನಂದ್, ವಡೋದರಾ, ಭರೂಚ್, ಸೂರತ್, ಬಿಲಿಮೋರಾ, ವಾಪಿ. ಮಹಾರಾಷ್ಟ್ರದಲ್ಲಿ ಬೋಯ್ಸರ್, ವಿರಾರ್, ಥಾನೆ ಹಾಗೂ ಮುಂಬೈ. ಕೋವಿಡ್ ಲಾಕ್ಡೌನ್ನ ನಂತರ 2021ರಲ್ಲಿ ಕಾಮಗಾರಿ ವೇಗವನ್ನು ಗಳಿಸುತ್ತದೆ. ಈಗಾಗಲೇ ಗುಜರಾತ್ ಭಾಗದಲ್ಲಿ 310 ಕಿಲೋಮೀಟರ್ಗಳಷ್ಟು ವೈಡಕ್ಟ್ ನಿರ್ಮಾಣ ಪೂರ್ಣಗೊಂಡಿದೆ. ಸ್ಟೇಷನ್ಗಳ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಮುಂಬೈ ಥಾಣೆ ಭಾಗದಲ್ಲಿ 21 ಕಿಲೋಮೀಟರ್ಗಳಷ್ಟು ಈ ರೂಟು ಅಂಡರ್ಗ್ರೌಂಡ್ ಟನಲ್ ಮೂಲಕ ಆಗಿದೆ. ಅದರಲ್ಲೂ 7 ಕಿಲೋಮೀಟರ್ಗಳಷ್ಟು ಸಮುದ್ರದ ತಳಭಾಗದಲ್ಲಿ. ಈಗಾಗಲೇ 2.7 ಕಿಲೋಮೀಟರ್ಗಳಷ್ಟು ದೂರ ಈ ಟನಲ್ ನಿರ್ಮಾಣ ಪೂರ್ಣಗೊಂಡಿದೆ. 2026ರಲ್ಲಿ ಸೂರತ್ ಬಿಲಿಮೋರಾ ಸ್ಟೇಷನ್ಗಳ ನಡುವೆ ಟೆಸ್ಟ್ ರನ್ ಕೂಡ ನಡೆಯಲಿದೆ.
ಜಪಾನ್ ಈಗಾಗಲೇ ಶಿಂಕಾನ್ಸನ್ E5 ಹಾಗೂ E3 ಸೀರೀಸ್ನ 2 ಬುಲೆಟ್ ಟ್ರೈನುಗಳನ್ನು ಭಾರತಕ್ಕೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡುವುದಾಗಿ ಈಗಾಗಲೇ ಭರವಸೆ ನೀಡಿದೆ. 2026ರಲ್ಲಿ ಈ ರೇಕುಗಳು ಭಾರತ ತಲುಪಲಿದೆ. 2027ರಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಬುಲೆಟ್ ಟ್ರೈನುಗಳ ಓಟ ಆರಂಭ ಮಾಡುವ ತಯಾರಿಯಲ್ಲಿದೆ ಕೇಂದ್ರ ಸರ್ಕಾರ. ಗಂಟೆಗೆ ಪರಮಾವಧಿ 320 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸಬಲ್ಲ ಈ ಟ್ರೈನ್ 2 ಗಂಟೆ 7 ನಿಮಿಷಗಳಲ್ಲಿ ಅಹಮದಾಬಾದಿನ ಸಬರ್ಮತಿಯಿಂದ ಮುಂಬೈ ತಲುಪಲಿದೆ. ಈಗಾಗಲೇ ಕೈಗಾರಿಕೀಕರಣಗೊಂಡ ಪ್ರದೇಶಗಳಾದ ಸೂರತ್, ಬಿಲಿಮೋರಾ, ವಲ್ಸಾದ್, ವಾಪಿ ಪ್ರದೇಶಗಳನ್ನೊಳಗೊಂಡ ಅಹಮದಾಬಾದ್ ಮುಂಬೈ ಕಾರಿಡಾರ್ನಲ್ಲಿ ಬುಲೆಟ್ ಟ್ರೈನ್ ಓಟ ಆರಂಭವಾಗುವುದರೊಂದಿಗೆ ಇನ್ನಷ್ಟು ಅಭಿವೃದ್ಧಿಗೊಳ್ಳಲಿದೆ. ಮುಂದೆ ಅಹಮದಾಬಾದನ್ನ ದೇಶದ ರಾಜಧಾನಿಯಾದ ಡೆಲ್ಲಿಯೊಂದಿಗೆ ಈ ಬುಲೆಟ್ ಟ್ರೈನ್ ಕಾರಿಡಾರ್ ಅನ್ನ ಜೋಡಣೆ ಮಾಡುವುದರೊಂದಿಗೆ ಇದು ಡೆಲ್ಲಿ ಮುಂಬೈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಆಗಿ ಬದಲಾಯಿಸುವ ಉದ್ದೇಶ ಕೂಡ ಕೇಂದ್ರ ಸರ್ಕಾರಕ್ಕೆ ಇದೆ. ಇದರಿಂದ ಡೆಲ್ಲಿ ಮುಂಬೈ ನಗರಗಳ ಮಧ್ಯೆ ಇರುವ ದೂರ ಕೇವಲ 5 ಗಂಟೆಗಳಾಗಿ ಕಡಿತಗೊಳ್ಳಲಿದೆ. ಕಾಮಗಾರಿಗಳೆಲ್ಲವೂ ಬೇಗನೆ ಪೂರ್ಣಗೊಂಡು ಭಾರತದ ಎಲ್ಲ ಮಹಾನಗರಗಳ ಮಧ್ಯೆ ಬುಲೆಟ್ ಟ್ರೈನ್ ಸೇವೆ ಮುಂದಿನ ವರ್ಷಗಳಲ್ಲಿ ಆರಂಭವಾಗಲಿ, ನಗರಗಳ ಮಧ್ಯೆ ಇರುವ ದೂರ ಕಡಿತಗೊಳ್ಳಲಿ ಎಂದು ಆಶಿಸುತ್ತಾ, ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.